ದಾಂಡೇಲಿಯ ನಗರಸಭೆಯ ಸಾಮಾನ್ಯ ಸಭೆಯು ನಗರಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಗರಸಭೆ ಸಭಾಭವನದಲ್ಲಿ ನಡೆಯಿತು. ಸಭೆಯ ಆರಂಭದಲ್ಲಿ ಸದಸ್ಯರಾದ ನರೇಂದ್ರ ಚೌಹಾಣ್, ಬುದ್ಧಿವಂತ ಗೌಡ ಪಾಟೀಲ್ ಮಾತನಾಡಿ, ಕಳೆದ 2022ರಿಂದ ಇಲ್ಲಿಯವರೆಗೆ ನಡೆದ 10 ಸ್ಥಾಯಿ ಸಮಿತಿ ಸಭೆಗಳ ನಡಾವಳಿಯನ್ನ ಈ ಸಭೆಯಲ್ಲಿ ಒಮ್ಮೆಲೆ ದೃಢೀಕರಣಕ್ಕೆ ತಂದಿದ್ದು ಯಾಕೆ ಎಂದು ಪ್ರಶ್ನಿಸಿದ್ರು. ಸಭಾಧ್ಯಕ್ಷ ಅಶ್ಫಾಕ್ ಶೇಖ್ ಈ ಬಗ್ಗೆ ಸಮಜಾಯಿಷಿ ನೀಡಿ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸುವಂತೆ ಮನವಿ ಮಾಡಿದ್ರು. ಸದಸ್ಯ ಸಂಜಯ್ ನಂದ್ಯಾಳ್ಕರ್ ಮಾತನಾಡಿ, ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಆದ ಕೆಲವು ನಿರ್ಣಯಗಳು ಹಾಗೂ ಮತ್ತೆ ನಡಾವಳಿಗಳಲ್ಲಿ ಬಂದಿರುವ ಸಂಗತಿಗಳ ಬಗ್ಗೆ ಹಾಗೂ ಕೆಲವು ಬಟಾವಣೆಯಾದ ಬಿಲ್ಗಳ ಬಗ್ಗೆ ಮಾಹಿತಿ ಪಡೆದರು. ದಾಖಲೆ ಇರುವ ಎಲ್ಲಾ ಮಾಹಿತಿಗಳನ್ನ ಸದಸ್ಯರಿಗೆ ನೀಡುವಂತೆ ಅಧ್ಯಕ್ಷರು ಸೂಚಿಸಿದ್ರು. ನಗರಸಭೆಯಲ್ಲಿ ಕೆಲಸದ ಸಿಬ್ಬಂದಿಗಳು ಸದಸ್ಯರು ಕೇಳಿದ ಮಾಹಿತಿಯನ್ನ ನೀಡದೇ ಇರುವ ಬಗ್ಗೆ ಚರ್ಚೆ ಬರುತ್ತಿದ್ದಂತೆ ಕಿರಿಯ ಅಭಿಯಂತರರ ಬಗ್ಗೆ ಹಲವರು ಆಕ್ಷೇಪಿಸಿದ್ರು. ಈ ವಿಚಾರವಾಗಿ ಮಾತನಾಡಿದ ಸದಸ್ಯ ಮೋಹನ್ ಹಲ್ವಾಯಿ, ಜನರ ಸಮಸ್ಯೆಯನ್ನ ನಾವು ಅಧಿಕಾರಿಗಳಲ್ಲಿ ಕೇಳುತ್ತೇವೆ, ಆದರೆ ನಗರಸಭಾ ಸದಸ್ಯರೇ ಖುದ್ದಾಗಿ ಕೇಳಿದ ಮಾಹಿತಿಯನ್ನು ಕೂಡ ತಿಂಗಳುಗಳ ಕಾಲ ಸಮಯ ಕಳೆದ್ರೂ ಕೆಲವರಿಂದ ಸಿಗುವುದಿಲ್ಲ. ಸದಸ್ಯರು ಹೇಳಿದ ಕೆಲಸವನ್ನ ಮಾಡಲಾಗದಿದ್ರೆ ನೀವು ನಗರಸಭೆಯಲ್ಲಿರುವುದಕ್ಕಿಂತ ಬೇರೆ ಕಡೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಬಹುದು ಎನ್ನುತ್ತಿದ್ದಂತೆ ಸಭೆಯಲ್ಲಿದ್ದ ಸದಸ್ಯರನೇಕರು ಸಹಮತ ವ್ಯಕ್ತಪಡಿಸಿದ್ರು. ಒಳಾಂಗಣ ಕ್ರೀಡಾಂಗಣದ ಟೆಂಡರ್ ಮುಗಿದು ಹೊಸ ಪ್ರಕ್ರಿಯೆ ಆರಂಭಿಸುವ ವಿಷಯ ಬರುತ್ತಿದ್ದಂತೆಯೇ ಸದಸ್ಯ ರೋಷನ್ಜಿತ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಲ್ಲಿಯವರೆಗೆ ಆಗಿರುವ ಲೋಪದೋಷಗಳು ಹಾಗೂ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ವಿವರಿಸಿ ಮುಂದಿನ ಟೆಂಡರ್ ಪ್ರಕ್ರಿಯೆ ಕರೆಯುವ ಸಂದರ್ಭದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸುವಂತೆಯೂ 10 ವರ್ಷದ ಅವಧಿಗೆ ಟೆಂಡರ್ ನೀಡದೆ ಕೇವಲ 3 ವರ್ಷಕ್ಕೆ ಟೆಂಡರ್ ನೀಡುವಂತೆಯೂ ಟೆಂಡರ್ ಮುಗಿದು ಹೊಸಬರು ಅದನ್ನ ಪಡೆಯುವವರೆಗೆ ನಗರಸಭೆಯವರೇ ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಒಳಾಂಗಣ ಕ್ರೀಡಾಂಗಣ ನಡೆಸುವಂತೆ ಮನವಿ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಭವನಕ್ಕೆ ನಿವೇಶನ ಮಂಜೂರಿ, ಸರ್ಕಾರಿ ಶಾಲೆಯ ಸ್ಥಳವನ್ನ ಅವರ ಹೆಸರಿಗೆ ಮಾಡಿಕೊಡುವ ಬಗ್ಗೆ ಒಪ್ಪಿಗೆ, ಅಂಬೇವಾಡಿಯ ಕೆಪಿಸಿ ವಸತಿ ಗೃಹಗಳನ್ನ ನೆಲಸಮಗೊಳಿಸಿ ಲೇಔಟ್ ಮಾಡಿ ನೀಡುವ ಬಗ್ಗೆಯೂ ಕೂಡ ಚರ್ಚಿಸಿದ್ರು. ಪೌರಾಯುಕ್ತ ವಿವೇಕ್ ಬನ್ನೆ, ನಗರಸಭಾ ಉಪಾಧ್ಯಕ್ಷೆ ಶಿಲ್ಪಾ ಕೊಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್ ಹಾಗೂ ನಗರಸಭಾ ಸದಸ್ಯರು ಇದ್ದರು. ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿ ವಂದಿಸಿದ್ರು. मैडम ಈಗ ऑलरेडी 17,000 रुपीस बेसिक करंट बिल केबल ट्रांसपोर्टेशन केस है. केबल का काम हुआ, मीटर सपोर्ट लेने के लिए टेंडर कॉल ಮಾಡಿದ್ರು ನೀವು ರೆಸ್ಪಾನ್ಸ್ ಗೆ ಏನಾಯ್ತು ಆರೋಗ್ಯ ಮಾಡೋದು ಕುರಿತು ವಿಚಾರ. ಈಗ ವಿಂಡೋರ್ ಸ್ಟುಡಿಯೋ ಏನಿದೆಯಲ್ಲ ಆಲ್ರೆಡಿ ಅವರ ಪ್ಲೇಟ್ ಮುಕ್ತಾಯ ಆಗಿದೆ. ಈಗ ಅದಕ್ಕೆ ವಾಪಸ್ ನಾವು ರೀಟೆಂಡರ್ ಕಾಲ್ ಮಾಡಬೇಕು. ಅವತ್ತು ಆತರ ಹೆಡ್ರೋಡ್ ತಗೊಂಡೆ. ಈಗ ಆಲ್ರೆಡಿ 3 ಅವರಿಗೆ ನೋಟಿಸ್ ಕೊಟ್ಟಾಗಿದೆ. ಈಗ ನಾವು ಆಕ್ಚುಲಿ ಚರ್ಚೆಗೆ ಹಾಕಿಕೊಂಡಿವಿ ಅಂದ್ರೆ ಗೌರಿ ಗಣೇಶ ಹಬ್ಬದ ಸಂಭ್ರಮಾಚರಣೆಗೆ ಹೊನ್ನವರ ತಾಲೂಕಿನ ಜನ ಅಂತಿಮ ಸಿದ್ಧತೆ ಮಾಡಿಕೊಂಡಿದ್ದು, ಪಟ್ಟಣದಲ್ಲಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಮೋಡ ಕವಿದ ವಾತಾವರಣ, ಆಗಾಗ ಸುರಿದ ಮಳೆ ಜನರ ಓಡಾಟಕ್ಕೆ ಸ್ವಲ್ಪ ಹಿನ್ನಡೆ ಉಂಟುಮಾಡಿದೆ. ಮಂಗಳವಾರ ಗೌರಿ ಹಬ್ಬ, ಬುಧವಾರ ಗಣೇಶ ಚತುರ್ಥಿ ಹಬ್ಬಗಳ ಪ್ರಯುಕ್ತ ತಾಲೂಕಿನ ಎಲ್ಲೆಡೆ ಖರೀದಿಯ ಭರಾಟೆ ಜೋರಾಗಿಯೇ ಇತ್ತು. ಬಾಜಾರ್ ಚೌಕದಿಂದ ಪ್ರಾರಂಭಗೊಂಡ್ರೆ ಮಸೀದಿ ಎದುರುಗಡೆಯಿಂದ ತೆಲಂಗ್ ರಸ್ತೆ ಮಾರ್ಗದಲ್ಲಿ ಸರತಿ ಸಾಲಿನಲ್ಲಿ ವ್ಯಾಪಾರಕ್ಕೆ ಕುಳಿತಿದ್ದು ಜನ ಖರೀದಿಯಲ್ಲಿ ನಿರತರಾಗಿದ್ರು. ಪಟ್ಟಣದ ಜವಳಿ ಅಂಗಡಿಯಲ್ಲಿ ಹಬ್ಬಕ್ಕೆ ಹೊಸ ಬಟ್ಟೆ ಖರೀದಿ ನಡೆದಿದೆ. ಅದರ ಜೊತೆಗೆ ದಿನಸಿ, ದಿನಬಳಕೆ ವಸ್ತುಗಳು, ಗೃಹಾಲಂಕಾರ ವಸ್ತುಗಳನ್ನ ಖರೀದಿಸಲು ಜನ ಮುಗಿಬಿದ್ದಿದ್ರು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಬೇಕಾದ ಅಲಂಕಾರಿ ವಸ್ತುಗಳು, ವಿದ್ಯುತ್ ದೀಪಗಳು, ಬಂಟಿಂಗ್ಸ್ಗಳು, ಪೂಜೆಗೆ ಬೇಕಾದ ಕುಂಕುಮ ಸೇರಿದಂತೆ ಇನ್ನಿತರ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ತುಂಬಿ ತುಳುಕಿದ್ರು. ಹೂ, ಹಣ್ಣು, ತರಕಾರಿಗಳ ದರ ಮತ್ತಷ್ಟು ಹೆಚ್ಚಾಗಿದ್ದು ಕನಕಾಂಬರ, ಗುಲಾಬಿ, ಸುಗಂಧರಾಜ ಸೇರಿದಂತೆ ವಿವಿಧ ಬಿಡಿ ಹೂವುಗಳಿಗೆ ಬೇಡಿಕೆ ಹೆಚ್ಚಾಗಿತ್ತು. ಜೊತೆಗೆ ಕೆಲವು ಕಡೆ ಗೌರಿ ಗಣೇಶ ಮೂರ್ತಿ ಅಲಂಕಾರಕ್ಕೆ ಬೇಕಾದ ಮಾವಿನ ಎಲೆ, ಬಾಳೆ ಗಿಡ, ಬಾಳೆ ಎಲೆ ಮಾರಾಟ ನಡೆಯಿತು. ಹಣ್ಣುಗಳ ದರ ಕೂಡ ದುಬಾರಿಯಾಗಿದ್ದು ತರಕಾರಿ ಬೆಲೆ ಕೂಡ ಕೊಂಚ ಹೆಚ್ಚಳವಾಗಿದೆ. ಗಣೇಶನ ಹಬ್ಬಕ್ಕೆ ವಿಶೇಷವಾಗಿ ಸ್ಥಳೀಯ ತರಕಾರಿಗೆ ಬೇಡಿಕೆ ಹೆಚ್ಚಿದೆ. ಮುಗಳಿ, ಅಪ್ಸರ್ಕೊಂಡ, ದಿಬ್ಬಣಗಲ್, ಗೋಕರ್ಣ ಸೇರಿ ಇನ್ನಿತರ ಕಡೆಯಿಂದ ಬಂದಿರುವ ಹೀರೆ, ಸವತೆ, ಹಾಗಲಕಾಯಿ, ಬೆಂಡೆ, ಪಟ್ಲ, ಪುರ್ತಲ್ಕಾಯಿ ಇನ್ನಿತರ ತರಕಾರಿ ಖರೀದಿ ಜೋರಾಗಿ ನಡೆದಿತ್ತು. ಇನ್ನು ಗಣೇಶನಿಗೆ ಫಲಾವಳಿಯಾಗಿ ಕಟ್ಟುವ ಚಿಕ್ಕೋಕಾಯಿ, ಕಂಚಿಕಾಯಿ, ರಾಮಪುರ್ತಲ್ಕಾಯಿ, ಕೊಡನಗೆಜ್ಜೆ, ಜುಮ್ಮನಕಾಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿದೆ. ಇದರ ಜೊತೆಗೆ ಗಣೇಶ ಹಬ್ಬದ ವಿಶೇಷ ಕಜ್ಜಾಯವಾದ ವಡೆ, ಚಕ್ಕುಲಿ ಖರೀದಿಯೂ ಜೋರಾಗಿದೆ. ಪಟ್ಟಣದ ಹೊರತಾಗಿ ಗ್ರಾಮೀಣ ಪ್ರದೇಶದಲ್ಲಿಯೂ ಹಬ್ಬದ ಸಂಭ್ರಮ ಜೋರಾಗಿದೆ. ಅಂಗಡಿಗಳಲ್ಲಿ ಜನ ತುಂಬಿಕೊಂಡಿದ್ದಾರೆ. ರಸ್ತೆ ಉದ್ದಗಲಕ್ಕೂ ತರಕಾರಿ, ಹಣ್ಣು, ಹೂವಿನ ಅಂಗಡಿಯಲ್ಲಿ ವ್ಯಾಪಾರ ನಡೆದಿದೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ರಸ್ತೆಯ ತನಕ ಬಂಟಿಂಗ್ಸ್, ವಿದ್ಯುತ್ ದೀಪಾಲಂಕಾರ, ಬ್ಯಾನರ್ ಅಳವಡಿಸಿದ್ದಾರೆ.
ಒಟ್ಟಾರೆ ಹೊನ್ನಾವರ ತಾಲೂಕಿನಲ್ಲಿ ಹಬ್ಬದ ಕಳೆ ಕಟ್ಟಿದೆ. ವ್ಯಾಪಾರ ವ್ಯವಹಾರ ಜೋರಾಗಿ ನಡೆದಿದೆ. ಧರ್ಮಸ್ಥಳದ ವಿರುದ್ಧ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮತ್ತು ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಾಂಡೇಲಿಯಲ್ಲಿ ಧರ್ಮಸ್ಥಳ ಭಕ್ತವೃಂದದ ವತಿಯಿಂದ ಮಂಗಳವಾರ ಪ್ರತಿಭಟನೆ ನಡೆಯಿತು. ಅಂಬೇವಾಡಿಯ ಬಲಮುರಿ ಮಹಾಗಣಪತಿ ದೇವಸ್ಥಾನದಿಂದ ತಾಲೂಕಾಡಳಿತ ಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಬಹಿರಂಗ ಸಭೆ ನಡೆಸಿ ರಾಜ್ಯಪಾಲರಿಗೆ ಬರೆದ ಮನವಿಯನ್ನ ತಹಶೀಲ್ದಾರರಿಗೆ ಸಲ್ಲಿಸಿದ್ರು. ಸನಾತನ ಹಿಂದೂ ಧರ್ಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜಯವಾಗಲಿ 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 ಜಯ ಜಯ ಹಿಂಗೆ ಮುಂದೆ ಬನ್ನಿ. ಜನ ಹಿಂದೆ ಬನ್ನಿ. ಸಂದೇಶ್ ಮುಂದೆ ಬನ್ನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದದ ಪ್ರಮುಖರಾದ ಸಂದೇಶ್ ಎಸ್ ಜೈನ್, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅಪಾರವಾಗಿದೆ. ಇಡೀ ರಾಷ್ಟ್ರದಲ್ಲಿಯೇ ಇಂತಹ ಮಹೋನ್ನತ ಸೇವಾ ಕೈಂಕರ್ಯಗಳನ್ನ ಅನವರತ ಮಾಡುತ್ತಿರುವ ಕ್ಷೇತ್ರವಿದ್ರೆ ಅದು ಧರ್ಮಸ್ಥಳ ಮಾತ್ರ. ನಡೆದಾಡುವ ಮಂಜುನಾಥ ಎಂದು ಎಲ್ಲರ ಗೌರವಕ್ಕೆ ಪಾತ್ರರಾಗಿರುವ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸೇವಾ ಕೈಂಕರ್ಯ ಸದಾ ಸ್ಮರಣೀಯವಾಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ನಾಡಿನ ಪ್ರತಿಯೊಬ್ಬನೂ ಕೂಡ ಕ್ಷೇತ್ರದ ಫಲಾನುಭವಿ ಎಂದ್ರೆ ತಪ್ಪಿಲ್ಲ. ಇಂತಹ ಪವಿತ್ರ ಕ್ಷೇತ್ರಕ್ಕೆ ಹಾಗೂ ಪೂಜ್ಯ ಹೆಗ್ಗಡೆಯವರ ಹೆಸರಿಗೆ ಕಳಂಕ ತರುವ ನಿಟ್ಟಿನಲ್ಲಿ ಬಹುದೊಡ್ಡ ಷಡ್ಯಂತ್ರ ನಡೆದಿದೆ. ಬುರುಡೆಯನ್ನ ತಂದ ವ್ಯಕ್ತಿಯನ್ನ ಬುರುಡೆ ಎಲ್ಲಿಂದ ತಂದ, ಹೇಗೆ ತಂದ ಎನ್ನುವುದನ್ನ ಪರಿಶೀಲನೆ ಮಾಡದೆ ಅವನನ್ನ ನಂಬಿರುವುದು ನಿಜಕ್ಕೂ ಆಶ್ಚರ್ಯ. ಧರ್ಮ ಮತ್ತು ಸತ್ಯಕ್ಕೆ ಎಂದೂ ಸಾವಿಲ್ಲ ಎನ್ನುವುದನ್ನ ಈ ಬುರುಡೆ ಪ್ರಕರಣ ತೋರಿಸಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಮತ್ತು ಅಪಪ್ರಚಾರ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ರು. ರಾಜ್ಯಪಾಲರಿಗೆ ಬರೆದ ಮನವಿಯನ್ನ ಉಪ ತಹಶೀಲ್ದಾರ್ ಸುರೇಶ್ ಅಂಗಡಿಯವರ ಮೂಲಕ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಭಕ್ತವೃಂದದ ಪ್ರಮುಖರಾದ ಬಾಬಣ್ಣ ಶ್ರೀವತ್ಸ, ಸುಧಾಕರ್ ಶೆಟ್ಟಿ, ಕೃಷ್ಣ ಪೂಜಾರಿ, ಬುದ್ವಂತಗೌಡ ಪಾಟೀಲ್, ಸುಧಾಕರ್ ರೆಡ್ಡಿ, ಉದಯ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ, ವಾಮನ್ ಮಿರಾಶಿ, ಸುರೇಶ್ ಕಾಮತ್, ರವಿ ಗಾಂವ್ಕರ್, ಮಾರುತಿ ಕಾಂಬ್ರೇಕರ್, ಚಂದ್ರು ಮಾಳಿ, ಹನುಮಂತ ಕಾರ್ಗಿ, ಪದ್ಮಜಾ ಜನ್ನು, ನಾಗರಾಜ್ ಅನಂತಪುರ, ಮಂಜು ಶೆಟ್ಟಿ, ವಸಂತ್ ಗಾವಡೆ, ಬಸವರಾಜ್ ಹುಂಡೇಕರ, ಮಹಾವೀರ ಗಾಳಿ, ಸುನಿಲ್ ಸೋಮನಾಚೆ, ವಿಷ್ಣು ಕಲಾಲ್, ಸುರೇಂದ್ರ ಓಜಾ, ಬಾಬು ಪಗೆಡ, ನಿಲೇಶ್ ನಾಯ್ಕ್ ಮೊದಲಾದವರು ಭಾಗವಹಿಸಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಫಲಾನುಭವಿಗಳಾಗಿಯೇ ನಾವು ನಮ್ಮ ಬದುಕನ್ನು ಕಟ್ಕೊಂಡಿರುವವರು. ಈ ನಾಡಿನ ಆರ್ಥಿಕ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರದ ಕೊಡುಗೆಯನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ರಾಜ್ಯದ, ಇಡೀ ರಾಷ್ಟ್ರದ ಮೂಲೆ ಮೂಲೆಗಳಿಗೆ ಸಾರಿಗೆ ಬಸ್ ಹೋಗುವಂತಹ ವ್ಯವಸ್ಥೆ, ಆ ಮೂಲೆ ಮೂಲೆಗಳಿಂದ ಶ್ರೀ ಕ್ಷೇತ್ರಕ್ಕೆ ಹೋಗುವಂತಹ ವ್ಯವಸ್ಥೆ. ನನಗನ್ನಿಸ್ತದೆ ಸಾವಿರಾರು ಲಕ್ಷಾಂತರ ಜನರು ಇವತ್ತು ಸಾರಿಗೆ ಉದ್ಯಮದ ಮೂಲಕ ಶ್ರೀ ಕ್ಷೇತ್ರದ ವತಿಯಿಂದಲೇ, ಶ್ರೀ ಕ್ಷೇತ್ರದ ಪರವಾಗಿಯೇ, ಶ್ರೀ ಕ್ಷೇತ್ರದ ಪರೋಕ್ಷವಾಗಿ ತಮ್ಮ ಆರ್ಥಿಕವಾದಂತಹ ಜೀವನವನ್ನ ಕಟ್ಕೊಂಡಿದ್ದಾರೆ. ಕ್ಷೇತ್ರದ ಸಾಮಾಜಿಕ ಇರಬಹುದು, ಆರ್ಥಿಕ ಇರಬಹುದು, ಶೈಕ್ಷಣಿಕ ಇರಬಹುದು, ಆರೋಗ್ಯ ಇರಬಹುದು, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರು ಉದ್ಯೋಗದ ಆಸರೆಯನ್ನ ಪಡೆಯುವುದರ ಮೂಲಕ ಲಕ್ಷಾಂತರ ಕುಟುಂಬಗಳು ಇವತ್ತು ನೆಮ್ಮದಿಯ ಬದುಕನ್ನ ಕಾಣ್ತಾ ಇದೆ. ಈ ಬಾರಿಯ ಗಣೇಶ ಹಬ್ಬಕ್ಕೆ ಹೊರ ಜಿಲ್ಲೆಗಳಿಂದ ಬರುವ ಹಣ್ಣು ಹಾಗೂ ಹೂವಿನ ವ್ಯಾಪಾರಿಗಳಿಂದ ಗುತ್ತಿಗೆದಾರರು ಹೆಚ್ಚುವರಿ ಶುಲ್ಕ ವಸೂಲಿ ಮಾಡದಂತೆ ಜಾಗೃತಿ ವಹಿಸಲಾಗುವುದು ಎಂದು ಪೌರಾಯುಕ್ತ ಜಗದೀಶ್ ಹುಲಗಜ್ಜೆ ತಿಳಿಸಿದ್ದಾರೆ.
ಈಗಾಗಲೇ ಹೂವು ಹಣ್ಣು ತರಕಾರಿ ಮಾರಾಟಕ್ಕೆ ದರ ಪಟ್ಟಿಯನ್ನ ನಿಗದಿಪಡಿಸಲಾಗಿದೆ. ತಾವು ಕುಳಿತುಕೊಳ್ಳುವ ಸ್ಥಳದ ವಿಸ್ತರಣಕ್ಕೆ ತಕ್ಕಂತೆ ವ್ಯಾಪಾರಿಗಳು ನಿಯಮಾನುಸಾರ ಶುಲ್ಕ ನೀಡಬೇಕು. ಯಾರಾದರೂ ಹೆಚ್ಚುವರಿ ಶುಲ್ಕ ವಸೂಲಿಗೆ ಮುಂದಾದ್ರೆ ತಮಗೆ ದೂರು ನೀಡಬಹುದು ಎಂದು ತಿಳಿಸಿದ್ದಾರೆ. ಮಾರುಕಟ್ಟೆಯ ಸಮೀಪದಲ್ಲೇ ತ್ಯಾಜ್ಯ ಸಂಗ್ರಹಣಾ ವಾಹನವನ್ನು ಕೂಡ ಇರಿಸಲಾಗುವುದು. ವ್ಯಾಪಾರಿಗಳು ತಿಳಿಸಿದ್ರೆ ಕೂಡಲೇ ತ್ಯಾಜ್ಯವನ್ನ ಕೂಡ ಸ್ಥಳದಿಂದ ಸಂಗ್ರಹಿಸಲಾಗುವುದು. ಗಣೇಶ ಹಬ್ಬದ ಸಂದರ್ಭದಲ್ಲಿ ಯಾವುದಾದರೂ ಅಂಗಡಿ ಮಳಿಗೆಯವರು ಫುಟ್ಪಾತ್ ಅತಿಕ್ರಮಿಸಿ ಕುಳಿತರೆ, ಸಂಚಾರ ವ್ಯವಸ್ಥೆಗೆ ತೊಂದರೆ ಆಗದ ರೀತಿಯಲ್ಲಿ ಇದ್ರೆ ಹಬ್ಬದ ದಿನದವರೆಗೆ ಮಾತ್ರ ಅವಕಾಶ ನೀಡಲಾಗುವುದು. ಇದಕ್ಕಾಗಿ ಹೆಚ್ಚುವರಿ ಶುಲ್ಕ ಪಡೆಯುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸಾರ್ವಜನಿಕರು ಮನೆಯಲ್ಲಿ ಕೂಡ್ರಿಸಿ ಪೂಜಿಸುವ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಲು ಚಿಲ್ಡ್ರನ್ ಪಾರ್ಕ್, ಕಾಳಿ ರಿವರ್ ಗಾರ್ಡನ್ ಸೇರಿದಂತೆ ಒಟ್ಟು 5 ಕಡೆಗಳಲ್ಲಿ ವಿಸರ್ಜನಾ ಹೊಂಡಗಳನ್ನ ನಗರಸಭೆಯಿಂದ ನಿರ್ಮಿಸಲಾಗಿದೆ. ಮೂರ್ತಿಯ ಮೇಲಿನ ಹೂವು, ಅಲಂಕಾರಗಳನ್ನ ತೆಗೆದಿಟ್ಟು ಇದರಲ್ಲಿ ವಿಸರ್ಜನೆ ಮಾಡಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ನೀರಿನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗುವುದಿಲ್ಲ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಜೃಂಭಣೆಯನ್ನು ಆಚರಣೆ ಮಾಡಿ ಸುಸ್ಥಿತಿಯಿಂದ ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಈ ಕೆಲವೊಮ್ಮೆ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವೀಟ್ ಅಂಗಡಿಯವರು ಇರ್ಬೋದು, ಬಟ್ಟೆ ಅಂಗಡಿಯವರು ಇರ್ಬೋದು, ಫುಟ್ಪಾತನ್ನು ಅತಿಕ್ರಮಣ ಮಾಡ್ಕೊಳ್ತಾರೆ. ಅದಕ್ಕೆ ಅವರಿಂದ ಏನಾದರೂ ಹೆಚ್ಚುವರಿ ತಗೊಳ್ತಾ ಇದ್ರೆ ಅಥವಾ ಏನು ಹಬ್ಬ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ? ಹೀಗೆ ಫುಟ್ಪಾತ್ನಲ್ಲಿ ಯೂಶಲಿ ಹಬ್ಬಕ್ಕೆ ಎಲ್ಲರೂ ಒಂದು 10 ದಿನದ ಹಬ್ಬ ಅಂತೇಳಿ ಹೆಚ್ಚು ಕಡಿಮೆ ಮಾಡ್ತಿರ್ತಾರೆ. ನಾವೇನಂತ ಟ್ರಾಫಿಕ್ಕಿಗೆ ಸಮಸ್ಯೆ ಆಗಲಾರ್ದಂಗೆ ಹಿಂದ್ಗಡೆ ಸರ್ಚ್ಕೊಂಡಿರುವಂಥದ್ದು. ಅದಕ್ಕೇನಂತ ಸಪ್ರೇಟಾಗಿ ನಾವು ದುಡ್ಡು ತೊಗೊಳ್ಳೋಂಥದ್ದು ಯಾವುದೂ ಇರಲ್ಲ. ನಾವು ಅದನ್ನ ಅದ್ರ ಬಗ್ಗೆ ನಾವು ಎಲ್ಲಿ ಹೇಳಿರಲ್ಲ. ಹಾಗೇನಾದ್ರೂ ತಮ್ಮ ಗಮನಕ್ಕೆ ಬಂದ್ರೆ ತಾವು ತಿಳಿಸ್ಬೋದು. ವಿಶೇಷ ಅಂತ ಏನು ಸರ್, ಈಗಾಗಲೇ ಅಂತ ಗಣೇಶ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಒಂದು ಮಕ್ಕಳ ಗಾರ್ಡನ್ದಲ್ಲಿ, ಮುಂದೆ ಕರಾವಳಿ ನಮ್ಮದು ಕಾಳಿ ರಿವರ್ ಬ್ರಿಡ್ಜ್ ಹತ್ರ, ಆಮೇಲೆ ಈ ರೀತಿ ಒಟ್ಟಾರೆಯಾಗಿ ಒಂದು 5 ಜಾಗದಲ್ಲಿ ನಾವು ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿದೆ. ಮುಂದೆ ಅಲ್ಲಿ ಹೂವು ಹಣ್ಣು ತರಕಾರಿ ಅಂದ್ರ ಮೇಲೆ ಅದರ ಮೇಲೆ ಹೂವಿನ ಅಲಂಕಾರಿಕ ಹೂಗಳನ್ನು ಸಪ್ರೇಟ್ ಹಾಕ್ಲಿಕ್ಕೂ ಕೂಡ ಒಂದು ದೊಡ್ಡ ಒಂದು ತೊಟ್ಟೆಯನ್ನು ಇಟ್ಟಿರ್ತೀವಿ. ವಿಸರ್ಜನೆ ಮಾಡಲಿಕ್ಕೂ ಕೂಡ ಕೃತಕ ತೊಟ್ಟೆಗಳನ್ನು ಮಾಡಿರ್ತೀವಿ. ದಯವಿಟ್ಟು ಅದನ್ನೆಲ್ಲರೂ ಪಾಲನೆ ಮಾಡಿರಿ. ಯಾಕಂತಂದರೆ ನದಿಗೆಲ್ಲ ನೀವು ಕೂಡಿಸೋದ್ರಿಂದ, ಸಮುದ್ರಕ್ಕೆಲ್ಲ ಕೂಡೋದ್ರಿಂದ ಅದು ವಿಷಪೂರಿತ ಆಗಿ ಸಮಸ್ಯೆ ಆಗುವಂಥದ್ದಲ್ಲ. ಜಲಚರಗಳನ್ನು ನಮಗೆ ಬದುಕಬೇಕು, ಅದೇ ಅಷ್ಟೇ ಮುಖ್ಯ ಇರುತ್ತೆ. ಹಾಗಾಗಿ ನಾವೆಲ್ಲ ವ್ಯವಸ್ಥೆನ ಮಾಡಿದಾಗೂ ಕೂಡ ಅನಾಗರಿಕರ ವಿಚಾರ ಮಾಡುವಂಥದ್ದು ನಾವೆಲ್ಲರೂ ಮಾಡುವಂಥದ್ದಲ್ಲ. ಎಲ್ಲರೂ ಕೂಡ್ಕೊಂಡು ನಾಗರಿಕಾಗಿ ಒಳ್ಳೆಯ ಊರನ್ನ ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಹೋಗಿ ಕಾರವಾರ ನಗರಕ್ಕೆ ಒಂದಿನ ಬಿಟ್ಟು ಒಂದಿನ ನೀರು ಪೂರೈಕೆ ಆಗುತ್ತೆ. ಹಬ್ಬದ ಸಂದರ್ಭದಲ್ಲಿ ಏನೋ ನಿರಂತರ ಪೂರೈಕೆ ವಿಚಾರ ಇದೆ. ಸೊ ಈ ವಿಚಾರದಲ್ಲಿ ಅದು ಮಲ್ಟಿಪಲ್ ವಿಲೇಜ್ ಆ್ಯಂಡ್ ಮಲ್ಟಿಪಲ್ ಸಿಟಿ ನೀರು ಸಪ್ಲೈ ಮಾಡುವಂಥದ್ದು ಬೋರ್ಡ್ ವಾಟರ್ನವ್ರದ್ದು. ಈ ವ್ಯವಸ್ಥೆಯಲ್ಲಿ ನೀರು ಚೆನ್ನಾಗಿದೆ. ಮುಂದೆ ಗ್ರೌಂಡ್ ವಾಟರ್ನೂ ಕೂಡ, ಬಾವಿ ವಾಟರ್ನೆಲ್ಲ ಬಳಸುವಂಥದ್ದು ಈಗ ನಾನು ನೋಡಿರುವಂಥದ್ದು. ಹಾಗಾಗಿ ನೀರಿನ ಕೊರತೆ ಬೀಳಲಿಕ್ಕಿಲ್ಲ. ಮಷಿನ್ ಆಯಿತು, ಎಲ್ಲ ಆಯಿತು, ನೀರು ಬರುವಂಥದ್ದು ಈಗ ವ್ಯವಸ್ಥಿತವಾಗಿದೆ. ಗಣೇಶ ಚತುರ್ಥಿಯ ಸಂಭ್ರಮಕ್ಕಾಗಿ ದಾಂಡೇಲಿ ನಗರ ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದು, ಗಣೇಶನ ಆಗಮನದ ಮುನ್ನಾ ದಿನ ನಗರದ ಮಾರುಕಟ್ಟೆ ಜಾತ್ರೆಯಂತೆ ತುಂಬಿಕೊಂಡಿದೆ. ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪಿಸುವ ಸ್ಥಳಗಳು ಬಗೆ ಬಗೆಯಲ್ಲಿ ಶೃಂಗಾರಗೊಂಡಿವೆ. ದಾಂಡೇಲಿಯಲ್ಲಿ ಗಣೇಶ ಚತುರ್ಥಿ ಎಂದ್ರೆ ವಿಶೇಷವಾದ ಸಂಭ್ರಮ ಸಡಗರ. ಹುಬ್ಬಳ್ಳಿ, ಬೆಳಗಾವಿ, ಮಹಾರಾಷ್ಟ್ರದಂತೆ ದಾಂಡೇಲಿಯಲ್ಲಿಯೂ ಕೂಡ ಗಣೇಶನ ಹಬ್ಬವನ್ನ ವಿದ್ಯುಕ್ತವಾಗಿ ಆಚರಿಸುತ್ತಾರೆ. ಬೃಹದಾಕಾರದ ಪೆಂಡಾಲ್ಗಳು, ಒಂದಕ್ಕೊಂದು ಸ್ಪರ್ಧೆ ಎಂಬಂತೆ ಅತಿ ಎತ್ತರದ ಗಣಪತಿಗಳು, ಹಲವು ಪೆಂಡಾಲ್ಗಳಲ್ಲಿ ರೂಪಕಗಳು ಸೇರಿದಂತೆ ದಾಂಡೇಲಿಯಲ್ಲಿ ಗಣೇಶನ ಹಬ್ಬ ವಿಶೇಷವಾಗಿರುತ್ತದೆ. ಈ ವರ್ಷವೂ ಅದು ಹೊರತಾಗೇನಿಲ್ಲ. ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಒಟ್ಟು 51 ಸಾರ್ವಜನಿಕ ಗಣಪತಿಗಳನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ಗ್ರಾಮೀಣ ಭಾಗದಲ್ಲಿ ಮತ್ತೆ 16 ಗಣಪತಿಗಳು ಪ್ರತಿಷ್ಠಾಪನೆಗೊಳ್ಳುತ್ತವೆ. ಇದರ ಹೊರತಾಗಿ ಮನೆ ಮನೆಗಳಲ್ಲಿ ಸಾವಿರಾರು ಗಣಪ, ಸಾರ್ವಜನಿಕ ಗಣಪತಿಗಳು ಪ್ರತಿಷ್ಠಾಪನೆಗೊಳ್ಳುವ ಪೆಂಡಾಲ್ ಸ್ಥಳದಲ್ಲಿ ಈಗಾಗಲೇ ವಿಶೇಷ ಅಲಂಕಾರಗಳನ್ನ ಮಾಡಲಾಗಿದ್ದು, ಆ ರಸ್ತೆಗಳ ಉದ್ದಕ್ಕೂ ವಿದ್ಯುತ್ ದೀಪಾಲಂಕೃತಗೊಂಡಿದೆ. ವಿಸರ್ಜನೆಯ 5, 7, 9 ಹಾಗೂ 11ನೇ ದಿನದಲ್ಲಿ ವಿಶೇಷ ಆಕರ್ಷಣೆ ಇರುತ್ತದೆ. ಕಳೆದ ವರ್ಷದಲ್ಲಿ ಸಿಡಿಮದ್ದುಗಳ ಆರ್ಭಟ, ಧ್ವನಿವರ್ಧಕದ ಕೂಗಾಟ ಹಾಗೂ ವಿವಿಧ ರೂಪಕಗಳ ಆಕರ್ಷಣೆಗಳು ಕಂಡುಬಂದಿದ್ದವು. ಈ ವರ್ಷ ಧ್ವನಿವರ್ಧಕದ ಪರವಾನಿಗೆ ಇನ್ನೂ ಯಾವ ಗಣೇಶೋತ್ಸವ ಸಮಿತಿಯವರಿಗೂ ಸಿಕ್ಕಿಲ್ಲ. ಗಣೇಶನ ಆಗಮನದ ಮುನ್ನಾ ದಿನ, ಗೌರಿ ಹಬ್ಬದ ದಿನವೇ ದಾಂಡೇಲಿಯ ನಗರದಲ್ಲಿ ಹಬ್ಬದ ವಾತಾವರಣವೇ ಇತ್ತು. ಮಾರುಕಟ್ಟೆ ಸಂತೆಯಂತೆ ತುಂಬಿಕೊಂಡಿತ್ತು. ನಗರದ ಹಲವಾರು ಕಡೆಗಳಲ್ಲಿ ಗಣಪನ ಮಾರಾಟದ ಮಳಿಗೆಗಳು ತೆರೆದುಕೊಂಡಿವೆ. ಮಳೆರಾಯನದ್ದೇ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದ್ದಂತಿದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಕೇಳಿದ್ದನ್ನ ನೀಡುವ ಸಕಲ ಭಕ್ತರನ್ನ ಹರಸುವ ಪ್ರಥಮ ಪೂಜಿತ ಗಣೇಶ ಎಲ್ಲರನ್ನ ಹರಸಲಿ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸತೀಶ್ ರಾಮ ಶೆಟ್ಟಿ, ಅಧ್ಯಕ್ಷರು, ಸಹಾಯ ಟ್ರಸ್ಟ್ ಶಿರ್ಸಿ, ಶ್ರೀಮತಿ ಶಾರದಾ ಸತೀಶ್ ಶೆಟ್ಟಿ, ಕಾರ್ಯದರ್ಶಿಗಳು, ಸಹಾಯ ಟ್ರಸ್ಟ್ ಶಿರ್ಸಿ, ಕುಟುಂಬಸ್ಥರು, ಸಹಾಯ ಟ್ರಸ್ಟ್ನ ಟ್ರಸ್ಟಿಗಳು, ಸಿಬ್ಬಂದಿಗಳು, ಲಿಟಲ್ ಫ್ಲವರ್ ಸ್ಕೂಲ್ನ ಶಿಕ್ಷಕ ವೃಂದದವರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.